ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸಂಡೇ ಇವತ್ತು ನನ್ನ ಮಗನ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಅಂದರೆ ಫ್ರೈಡೇ ಇತ್ತು ನನ್ನ ಮಗನ ಬರ್ಡೇ. ಸೊ ಯಾರೂ ಬರಲ್ಲ ಫ್ರೈಡೇ ಅನ್ನೋದಕ್ಕೋಸ್ಕರ. ಸೊ ಸಂಡೇನೂ ಕೂಡ ನನ್ನ ಹಸ್ಬೆಂಡಿಗೆ ರಜೆ ಇರುತ್ತಲ್ವ, ಫ್ರೈಡೇ ಆಫೀಸ್ ಇರುತ್ತೆ. ಸೊ ಹಾಗಾಗಿ ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಸಂಡೇ ಸ್ವಲ್ಪ ಫ್ರೀಯಾಗಿರ್ತೀವಿ ಅನ್ನೋದಕ್ಕೋಸ್ಕರ ಸಂಡೇನೇ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಇಲ್ಲಿ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಸಂಜೆಗೆ ಏನೇನೆಲ್ಲ ಮಾಡ್ಕೋಬೇಕು ಅಂತಂದು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ಪನ್ನೀರ್ ಪುಲಾವ್ ಮಾಡೋಣ ಅಂತಂದು ಪನ್ನೀರ್ ಮತ್ತು ವೆಜಿಟೇಬಲ್ ಎಲ್ಲ ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ನಾನು. ಸೊ ನಮ್ಮ ಅಮ್ಮನೂ ಬಂದಿದ್ರಲ್ವ, ಅವರು ಹಾಗೆ ಅದ್ರ ಜೊತೆಗೆ ಪಾಯಸ ಮಾಡೋಣ ಅಂತಂದು ಹೇಳ್ತಾಯಿದ್ರು. ಸೊ ಅದ್ರ ಜೊತೆಗೆ ಪಾಯಸ ಮತ್ತು ಪಲಾವು, ಸ್ವಲ್ಪ ಮೊಸರು ಬಜ್ಜಿನ ಮಾಡ್ತಾಯಿದ್ದೀವಿ ಅಷ್ಟೇ. ಜಾಸ್ತಿ ಎಲ್ಲ ಮಾಡೋದಕ್ಕೆ ಟೈಮ್ ಆಗೋಲ್ಲ. ಮನೆಯೂ ಕೂಡ ಕ್ಲೀನ್ ಮಾಡಬೇಕಿತ್ತು. ಬೆಳಗ್ಗೆಯಿಂದ ಮನೆಯೆಲ್ಲ ಕ್ಲೀನ್ ಮಾಡಿ, ಸೊ ಇವಾಗ ಆಲ್ರೆಡಿ ಮಧ್ಯಾಹ್ನ ಆಗಿದೆ. ನಾವು ಇವಾಗ ಫ್ರೀ ಆಗಿದ್ದೀವಿ. ಹಾಗೆ ರಾತ್ರಿಯೇ ಸಾಂಬಾರನ್ನ ಮಾಡಿಟ್ಬಿಟ್ಟಿದ್ದೆ. ಸೊ ಹಂಗಾಗಿ ಇವಾಗ ಮಧ್ಯಾಹ್ನಕ್ಕೆ ರೈಸ್ ಸಾಂಬಾರು ಮಾಡಿ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಏನು ಜಾಸ್ತಿ ಮಾಡ್ತಾಯಿಲ್ಲ ಅಡುಗೆನ. ಹಾಗಾಗಿ ಸೊ ನನ್ನ ಮಗನ ಹಿಡ್ಕೊಂಡು ಮಾಡೋದು ತುಂಬಾ ಕಷ್ಟ. ಅವನು ಹಗಲೆಲ್ಲ ಕರಿತಾ ಇರ್ತಾನೆ. ಆಮೇಲೆ ಬೆಳಗ್ಗೆ ಟಿಫನ್ ಮಾಡೋದು 1 ಅವರ್ ಮಾಡ್ತಾನೆ. ಆಮೇಲೆ ಮಧ್ಯಾಹ್ನ ಊಟ ಮಾಡಬೇಕಂದ್ರೂ ಅದು ರೈಸ್ ಏನಾದರೂ ಆಯಿತು ಅಂತಂದರೆ ತುಂಬಾ ಜಗಿತಾನೇ ಇರ್ತಾನೆ. ಚಪಾತಿ ರೈಸ್ ಹತ್ರ ಎಲ್ಲ ಇಡ್ಲಿ ದೋಸೆ ಎಲ್ಲ ಬೇಗ ತಿಂದುಬಿಡ್ತಾನೆ. ಬಟ್ ಚಪಾತಿ ರೈಸ್ ಎಲ್ಲ ಜಗಿತಾನೇ ಇರ್ತಾನೆ. 1.5 ಅವರ್ ಅಂತೂ ಬೇಕು ಅವನು ಊಟ ಮಾಡ್ಸೋಕ್ಕೆ. ಸೊ ನನಗಂತೂ ಅಲ್ಲೇ ಟೈಮ್ ಹೋಗ್ಬಿಡುತ್ತೆ. ಇವತ್ತೊಂದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಆಯ್ತಲ್ವ, ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ನನ್ನ ಮಗನಿಗೆ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ. ಅವ್ನು ಎದ್ದೇಳೋಷ್ಟರಲ್ಲಿ ಒಂದು ಸ್ವಲ್ಪ ಎಲ್ಲ ರೆಡಿ ಮಾಡಿ ಇಟ್ಕೊಂಬೇಡ ಅಂತಂದು ರೆಡಿ ಮಾಡಿ ಇಟ್ಕೊತಾ ಇದ್ದೀವಿ. ಒಂದು 4ರಿಂದ 5 ಗಂಟೆ ಅಷ್ಟೊತ್ತಿಗೆ ಪಲಾವೆಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ಸರಿ ಹೋಗುತ್ತೆ. ಒಂದು 5:15ಕ್ಕೆ ಬರೋದಕ್ಕೆ ಹೇಳಿದ್ದೀವಿ ಎಲ್ರಿಗೂ ಕೂಡ. ಏನು ಜಾಸ್ತಿ ಜನಕ್ಕೇನಿಲ್ಲ, ನಮ್ಮ ಫ್ಯಾಮಿಲಿ ಮತ್ತು ಒಂದಿಬ್ಬರು ಫ್ರೆಂಡ್ಸಿಗಷ್ಟೇ ಹೇಳಿದ್ದೀನಿ ಅಷ್ಟೇ, ಜಾಸ್ತಿ ಯಾರಿಗೂ ಹೇಳಿಲ್ಲ. ಹಾಗೆ ಇಲ್ಲಿ ನನ್ನ ಪ್ರಕೃತಿ ಫ್ರೆಂಡ್ಸ್ ಅವ್ರು ಯಾರನ್ನೋ ಕರಿತೀನಿ ಅಂತ ಹೇಳ್ತಾ ಇದ್ಲು. ಅವಳ ಫ್ರೆಂಡ್ಸ್ ಎಲ್ಲ ಊರಿಗೆ ಹೋಗ್ಬಿಟ್ಟಿದ್ರಂತೆ. ಒಂದಿಬ್ಬರು ಜನ ಫ್ರೆಂಡ್ಸಿಗೆ ಹೇಳಿದ್ದೀನಿ ಅಷ್ಟೇ ಅಂತ ಹೇಳ್ತಾ ಇದ್ಲು. ಅವಳು ಬೇಜಾರಾಗಿದ್ಲು, ಯಾರೂ ಬರ್ತಾ ಇಲ್ಲ, ಎಲ್ಲ ಊರಿಗೆ ಹೋಗಿದ್ದಾರೆ ಅಂತ. ಸೊ ಇಲ್ಲಿ ಕುಕ್ಕರಲ್ಲಿ ನಾನು ಪಲಾವನ್ನ ಮಾಡ್ತಾಯಿದ್ದೀನಿ ಆಲ್ರೆಡಿ. ಅಂದರೆ ಒಂದೇ ಕುಕ್ಕರಲ್ಲಿ ಸಾಕಾಗಲಿಲ್ಲ, ಹಂಗಾಗಿ 2 ಕುಕ್ಕರಲ್ಲಿ ಮಾಡ್ತಾಯಿದ್ದೀವಿ. ಸೊ ಸುಮ್ಮನೆ ತುಂಬ ಆಗಿಬಿಟ್ಟು ಅದು ವಿಜಿಲ್ ಆಗಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಅಂತ ನಾನು 2 ಕುಕ್ಕರಲ್ಲಿ ಮಾಡೋಣ ಅಂತ ಹೇಳಿದ್ದೆ ನಮ್ಮಮ್ಮಂಗೆ. ಸರಿ ಅಂತ ಅವರು ದೊಡ್ಡ ಕುಕ್ಕರೇ ತಂದಿದ್ರು. ಆದ್ರೂ ಮತ್ತೆ ಸಾಕಾಗುತ್ತೋ ಇಲ್ವೋ ಅಂತ. ಜಾಸ್ತಿ ಜನಕ್ಕೆ ಅಡುಗೆ ಮಾಡಬೇಕಾದ್ರೆ ಒಂದು ಸ್ವಲ್ಪ ಟೆನ್ಷನ್ ಆಗುತ್ತೆ ನನಗೆ. ಯಾವಾಗಲೂ 3 ಜನ 4 ಜನಕ್ಕಷ್ಟೇ ಮಾಡ್ತೀನಿ. ಅಬ್ಬಬ್ಬಾ ಅಂದರೆ ಒಂದು 5 ಜನಕ್ಕೆ ಮಾಡ್ತೀನಿ ಅಷ್ಟೇ. ಈ ಥರ ಪಲಾವೆಲ್ಲ ಒಂದೊಂದು ಸಲ ಟೆನ್ಷನ್ ಆಗುತ್ತೆ. ಇವಾಗೆಲ್ಲ ಇದು ಸೆಕೆಂಡ್ ಟೈಮ್ ಆ್ಯಕ್ಚುಲಿ ನಾವು ಮಾಡ್ತಾ ಇರೋದು ಮನೆಯಲ್ಲಿ ಇಷ್ಟೊಂದು ಜನಕ್ಕೆ. ಮುಂಚೆ ಎಲ್ಲ ಹೊರಗಡೆ ತರಿಸ್ಬಿಡ್ತಾ ಇದ್ದೆ, ನನಗೊಬ್ಳಿಗೆ ಆಗೋಲ್ಲ ಅಂತ, ಅಮ್ಮ ಇರಲಿದ್ದ ಟೈಮಲ್ಲೆಲ್ಲ. ಇವಾಗ ಅಮ್ಮ ಎಲ್ಲ ಇಲ್ಲೇ ಹತ್ತಿರ ಇದ್ದಾರಲ್ಲ, ಹಾಗಾಗಿ ಅವರೆಲ್ಲ ಹೇಳ್ಕೊಡ್ತಾರೆ ಹೆಂಗೆ ಮಾಡಬೇಕು ಏನು ಅಂತ. ಸೊ ಅವ್ರು ಹೇಳ್ದಂಗೆಲ್ಲ ಹಾಕಿ ಮಾಡಿದ್ದೀನಿ ಜಾಸ್ತಿ ಜನಕ್ಕೆ. ಎಲ್ಲ ಚೆನ್ನಾಗಾಗಿತ್ತು ಪಲಾವು. ಸ್ವಲ್ಪ ಖಾರನ ಕಡಿಮೆನೇ ತಿನ್ನೋದು ನಾವು, ಎಲ್ಲ ಸ್ವಲ್ಪ ಸಪ್ಪೆ ಆಗಿತ್ತು ಅಂತ ಹೇಳ್ತಾಯಿದ್ರು. ಬಟ್ ಖಾರ ಕಮ್ಮಿನೇ ತಿನ್ನೋದ್ರಿಂದ ನನಗೆ ಅದು ಅಭ್ಯಾಸ ಆಗಿಬಿಟ್ಟಿದೆ. ನನಗೆ ಸ್ವಲ್ಪ ಖಾರ ತಿಂದ್ರೂ ಖಾರನೇ ಅಂತ ಅನಿಸುತ್ತೆ. ಸೊ ನಾನು ಟೇಸ್ಟ್ ನೋಡಿದಾಗ ನನಗೆ ಖಾರ ಅನಿಸ್ಬಿಡುತ್ತೆ. ಸೊ ಬೇರೆಯವರು ತುಂಬ ಖಾರ ತಿನ್ನೋರಿಗೆ ಅದು ಕಡಿಮೆ ಖಾರ ಅಂತ ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಮನೇಲಿ ಮಕ್ಕಳಿದಾರಲ್ವ, ನಮ್ಗೆ ಹಾಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ. ಸೊ ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತಷ್ಟೇ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಾಗಿತ್ತು. ಖಾರ ಸ್ವಲ್ಪ ಕಮ್ಮಿ ಅನ್ನೋದೊಂದು ಬಿಟ್ಟರೆ ಪಲಾವ್ ಅಂತೂ ತುಂಬಾ ಚೆನ್ನಾಗಾಗಿತ್ತು ನನಗಂತೂ. ಹಾಗೆ ನನ್ನ ಮಗ ಎದ್ದಿದ್ದಾನೆ, ನೋಡ್ತಿರ್ಬೋದು. ಅವ್ರ ಮಾಮನ ಹತ್ರ ಕುತ್ಕೊಂಡಿದ್ದಾನೆ. ಅವ್ರ ಮಾಮ ಎಲ್ಲ ಡೆಕೋರೇಷನ್ ಮಾಡೋದಕ್ಕೆ ಅಂತ ರೆಡಿ ಮಾಡ್ತಾ ಇದ್ದಾನೆ. ಸೊ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡ್ತಾ ಇರೋದು. ಸೊ ನಾರ್ಮಲಾಗಿ ಹ್ಯಾಪಿ ಬರ್ಡೇ ಅಂತ ಒಂದು ಬ್ಯಾನರ್ ತರಿಸಿದ್ದೆ ಅಷ್ಟೇ. ಸೊ ಹಳೇದಿತ್ತು, ಅದನ್ನು ಲಾಸ್ಟ್ ನನ್ನ ಮಗಳ ಬರ್ಡೇ ಇತ್ತಲ್ವ ಅವಾಗ ಹಾಕಿದ್ದೆ. ಅದು ಒಳಗಡೆ ಇಡೋದು ಸ್ವಲ್ಪ ಲೇಟ್ ಮಾಡಿಬಿಟ್ಟೆ ನಾನು, ಹಾಗೆ ಹೊರಗಡೆ ಇಟ್ಬಿಟ್ಟಿದ್ದೆ. ಇವರಿಬ್ಬರು ಅಕ್ಕ ತಮ್ಮ ಇಬ್ಬರು ಸೇರಿಕೊಂಡು ಅದು ಮೇಲ್ಗಡೆ ಹ್ಯಾಪಿ ಬರ್ಡೇ ಅಂತ ಬರೆದಿರೋದು ನೇಮ್ ಇರೋದೆಲ್ಲನೂ ಸ್ಟಿಕ್ಕರ್ ಕಿತ್ತಾಕ್ಬಿಟ್ಟಿದ್ದಾರೆ. ಅದು ಪೇಪರಲ್ಲಿ ಮಾಡಿದ್ದು, ನಮ್ಮ ಭಾವ ಮಾಡಿಕೊಟ್ಟಿದ್ರು ನಮ್ಮ ಖುಷಿಲ್ ಫಸ್ಟ್ ಬರ್ಡೇಗೆ. ಅದು ಹಾಗಾಗಿ ಇದನ್ನು ಸೆಕೆಂಡ್ ಮತ್ತೆ ತರಿಸಿದ್ದೀನಿ. 3 ವರ್ಷ ಅದೇ ಯೂಸ್ ಮಾಡಿದ್ದೀನಿ. ನನ್ನ ಮಗಳ ಬರ್ಡೇಗೆ, ನನ್ನ ಮಗನ ಬರ್ಡೇಗೆ 2-3 ವರ್ಷ ಅದೇ ಯೂಸ್ ಮಾಡಿದೆ, ನಮ್ಮ ಭಾವ ಮಾಡಿಕೊಟ್ಟಿದ್ರನ್ನ. ಚೆನ್ನಾಗಿತ್ತದು. ಬಟ್ ಇದು ಕಿತ್ತಾಕ್ಬಿಟ್ಟಿದ್ರಲ್ಲ ಸ್ಪೆಲ್ಲಿಂಗ್ ಎಲ್ಲ, ಸೊ ಹಂಗಾಗಿ ಮತ್ತೆ ಬೇರೆ ತರಿಸಿದ್ದೀನಿ. ಸೊ ಪಿಂಕ್ ಕಲರಲ್ಲಿ ತರಿಸ್ದೆ, ಸ್ವಲ್ಪ ಹೈಲೈಟಾಗಿ ಕಾಣಿಸುತ್ತೆ ವೈಟ್ ಕಲರ್ ಕರ್ಟನ್ಗೆ ಅಂತ. ಯಾವಾಗಲೂ ಬ್ಲೂನೇ ಆಗಿಬಿಟ್ಟಿದೆ ಈ ಥರ ಹ್ಯಾಪಿ ಬರ್ಡೇ ಬ್ಯಾನರು ಅಂತ, ಸ್ವಲ್ಪ ಚೇಂಜ್ ಆಗಿರಲಿ ಅಂತ ತರಿಸ್ದೆ. ಆಮೇಲೆ ಅಲ್ಲಿ ದಾರಕ್ಕೆ ಕಟ್ಟೋದಕ್ಕೆ ಯಾವುದೋ ಸಪೋರ್ಟ್ ಇರಲಿಲ್ಲ, ಕರ್ಟನ್ ಸರಿಸ್ಬೇಕಿತ್ತು ನಾವು ಕಟ್ಟೋದಕ್ಕೆ ಮತ್ತು ಕಿಟಕಿಗೆ. ಹಾಗಾಗಿ ಅದಕ್ಕೆ ಪಿನ್ನನ್ನು ಹಾಕಿಬಿಟ್ಟು ದಪ್ಪ ಕರ್ಟನ್ ಇದೆಲ್ಲ, ಸೊ ಅದಕ್ಕೆ ಹಾಕಿದೆ. ತೆಳ್ಳಗಿರೋ ಕರ್ಟನ್ ಹಾಕಿದ್ರೆ ಸುಮ್ಮನೆ ಮತ್ತೆ ಹಾಳಾಗಿಬಿಡುತ್ತೆ ಕರ್ಟನ್ನು
ಅನ್ನೋದಕ್ಕೋಸ್ಕರ ಪಿನ್ ಹಾಕಿಬಿಟ್ಟು ಈ ಸೈಡಿಗೆ ಆ ಕಡೆ ಈ ಕಡೆ ಕರ್ಟನ್ಸ್ ಇದ್ದಾವಲ್ಲ 2 ಆ ಕರ್ಟನ್ಸ್ಗೆ ಹಾಕಿದ್ವಿ. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಮಿಡಲಲ್ಲಿ ಪಿಂಕ್ ಮತ್ತು ವೈಟ್ ಕಾಂಬಿನೇಷನ್ ಅಂತೂ ಸಖತ್ತಾಗಿ ಕಾಣ್ತಾ ಇತ್ತು. ಸೊ ಇದಿಷ್ಟೇ ಮಾಡಿದ್ವಿ. ಆಮೇಲೆ ಅವನೇನೇನೋ ಬಲೂನ್ ಡೆಕೋರೇಷನ್ ಮಾಡ್ತೀನಿ ಅಂದ. ಸರಿ ಅದು ಹೆಂಗೆ ಬರುತ್ತೆ ಹಂಗೆ ಮಾಡು ಅಂತ ಹೇಳಿದ್ದೆ ನನ್ನ ತಮ್ಮನಿಗೆ. ಸೊ ಇವತ್ತು ಒಂದಿನ ರಜಾ ಇತ್ತು. ಇನ್ನೊಬ್ಬ ತಮ್ಮನೂ ಬರಬೇಕಿತ್ತು, ಬಟ್ ಅವನದೇನೋ ವರ್ಕ್ ಇದೆ ಅಂತ ಅವ್ನು ಔಟ್ ಆಫ್ ಸ್ಟೇಷನ್ ಹೋಗಿದ್ದ. ಸೊ ಹಂಗಾಗಿ ಅವ್ನು ಬಂದಿರಲಿಲ್ಲ. ಅವ್ನ ಮಾಮನ ಜೊತೆಗೆ ಆಟ ಆಡ್ಕೊಂಡಿದ್ದಾನೆ, ನೋಡ್ತಾ ಇರ್ಬೋದು. ಅವ್ನು ತುಂಬ ಇಷ್ಟ, ಅವ್ರ ಮಾಮ ಅಂತಂದರೆ ತುಂಬಾ ಇಷ್ಟ. ಇಬ್ಬರು ಮಾಮರು ಕಂಡ್ರು ಅವನಿಗೆ. ಸೊ ಈ ಥರ ಎಲ್ಲ ಆಟ ಆಡ್ಕೊಂಡು ಅವ್ರ ಮಾಮ ಪಿ ಎಲ್ಲ ಹಿಂಗೆ ಊದಿ ಪಿ ಮೀನ್ಸ್ ಬಲೂನು ಬಲೂನ್ ಎಲ್ಲ ಹಿಂಗೆ ಊದಿ ಇಡ್ತಾ ಇದ್ದಾನೆ. ಅವ್ನು ಆಟ ಆಡ್ತಿದ್ದಾನೆ ತೊಗೊಂಡು. ಅವ್ನು ಫುಲ್ ಖುಷಿ. ಈ ಥರ ಬಲೂನ್ಸ್ ಎಲ್ಲ ಮನೆ ತುಂಬ ಇರೋದು ನೋಡ್ತಾ ಇರ್ಬೋದು. ಅವನಿಗೆ ಬರ್ಡೇ ಮಾಡ್ತೀವಿ ಅಂತ 2 ಡೇಸಿಂದ ಹೇಳ್ತಾ ಇದ್ದೀವಿ. ಪಾಪ ಹ್ಯಾಪಿ ಬರ್ಡೇನಾ ಕೇಕ್ ಅಂತ ಕೇಳ್ತಾನೆ ಇದ್ದಾನೆ. ಸೊ ದಿವಾನ್ ಕಾಟ್ ಎಲ್ಲ ಸರಿಸಿಟ್ಟು ಈ ಕಡೆ ಟೇಬಲೆಲ್ಲ ಅಡ್ಜಸ್ಟ್ ಮಾಡಿ ಇಡ್ತಾ ಇದ್ದಾರೆ ನಮ್ಮ ಮನೆಯವರು ಮತ್ತು ನನ್ನ ತಮ್ಮ ಇಬ್ಬರು ಕೂಡ. ಅದ್ರ ಮೇಲೆ ಒಂದು ಇದು ಕ್ಲಾತನ್ನು ಹಾಕ್ತಾಯಿದ್ದೀವಿ. ನಾರ್ಮಲಾಗಿ ಜಾಸ್ತಿ ಏನು ಅಷ್ಟೊಂದು ಖರ್ಚು ಮಾಡಿಲ್ಲ ಡೆಕೋರೇಷನ್ಗೆ. ನಾರ್ಮಲಲ್ಲಿ ಮನೇಲಿ ಏನಿರುತ್ತೋ ಅದನ್ನಷ್ಟೇ ಯೂಸ್ ಮಾಡ್ಕೊಂಡು ಮಾಡ್ತಾ ಇರೋದು. ಈ ಕೇಕ್ ಸ್ಟ್ಯಾಂಡ್ ಬಂದುಬಿಟ್ಟು ಈಗಾಗಲೇ ತುಂಬ 1-2 ವರ್ಷ ಆಯ್ತು ಅನಿಸುತ್ತೆ ತೊಗೊಂಡು. ಜೇನುಳ ಬಂದುಬಿಟ್ಟು ಮನಿ ಪ್ಲ್ಯಾಂಟ್ ಹತ್ರನೇ ಕೂತ್ಕೊಂಡಿದೆ. ಬೆಳಿಗ್ಗೆ ಬಂದು ಕೂತ್ಕೊಂಡಿದ್ದು, ಸಂಜೆ ಆದರೂ ಹೋಗಿಲ್ಲ, ಅಲ್ಲೇ ಕೂತ್ಕೊಂಡಿದೆ. ಮೊನ್ನೆ ನೈಟ್ ಅಂತೂ ತುಂಬಾ ಜೇನುಳ ಮನೆ ಒಳಗೆಲ್ಲ ಬಂದುಬಿಟ್ಟಿತ್ತು. ತುಂಬ ದೊಡ್ಡದಿತ್ತು. ನನಗಂತೂ ಭಯ ಆಗ್ತಿತ್ತು. ಆಮೇಲೆ ಬಾಲ್ಕನಿಯಲ್ಲೆಲ್ಲ ಜಾಸ್ತಿ ಓಡಾಡ್ತಾ ಇತ್ತು. ಇವನು ಬರೀ ಅಲ್ಲೇ ಇರ್ತಾನೆ ನನ್ನ ಮಗ ಬಾಲ್ಕನಿಯಲ್ಲಿ. ಸೊ ಕಿಚ್ಚಿದ್ರೆ ಅಂತ ಭಯ ಜಾಸ್ತಿ ಇತ್ತು. ಮನೆ ಒಳಗೆಲ್ಲ ಓಡಾಡ್ತಾ ಇತ್ತು. ಇಲ್ಲಿ ಎಲ್ಲಿ ಕಟ್ಟಿದ್ದೇನೋ ಗೊತ್ತಿಲ್ಲ. ಈ ಅಕ್ಕಪಕ್ಕ ಎಲ್ಲಾದರೂ ಫ್ಲ್ಯಾಟಲ್ಲಿ ಏನಾದರೂ ಕಟ್ಟಿದ್ರೆ ಈ ಥರ ಓಡಾಡ್ತಾ ಇರುತ್ತೆ. ಸೊ ಲಾಸ್ಟ್ ಒಂದು 2 ಡೇಸ್ ಬ್ಯಾಕ್ ಅಂತೂ ತುಂಬಾ ಇತ್ತು. ನೈಟ್ ಅಂತೂ ಲೈಟ್ ಹಾಕಿದ್ರೆ ಸಾಕು ಒಳಗಡೆ ಬಂದುಬಿಡ್ತಿದ್ವು. ಒಂದು 5-6 ಜೇನುಳ ಅಂತೂ ಮನೆ ಒಳಗಡೆ ಓಡಾಡ್ತಾ ಇತ್ತು. ಸೊ ಇವತ್ತು ಒಂದೇ ಒಂದು ಹಂಗೆ ಉಳ್ಕೊಂಡ್ಬಿಟ್ಟಿದೆ ಪಾಟಲ್ಲಿ. ಹೋಗ್ತಾನೇ ಇಲ್ಲ ಅದು ನಮ್ಮ ಮನೆ ಬಿಟ್ಟು. ನೋಡೋಣ ಯಾವಾಗ ಹೋಗುತ್ತೆ ಅಂತ. ನನ್ನ ತಮ್ಮ ಏನೋ ಡಿಸೈನ್ ಮಾಡ್ತಾಯಿದ್ದಾನಪ್ಪ. ಚೆನ್ನಾಗಿ ಮಾಡಿದ್ದಾನೆ, ಬಟ್ ಚೆನ್ನಾಗಿ ಕಾಣ್ತಾಯಿತ್ತು ಕಲರ್ ಅಂತ. ಸೊ ಸೇಮ್ ಕಲರ್ ಥರ ಕೇಳಿದ್ದೆ, ಅದು ಮಿಕ್ಸಡ್ ಕಲರ್ ಇದೆ, ಹೋಗಲಿ ಬಿಡು ಅಂತಂದು ಸರಿ ಅದನ್ನೇ ಹಾಕ್ತಾಯಿದ್ದಾನೆ. ಹಾಗೆ ನನ್ನ ಮಗನಿಗೆ ರೆಡಿ ಮಾಡೋಣ ಅಂತಂದು ಕರ್ಕೊಂಬಂದಿದ್ದೀನಿ. ಅವನಿಗೆ ಊಟ ಎಲ್ಲ ಮಾಡಿಸಿ ಒಂದು ಫೇಸ್ ವಾಶ್ ಎಲ್ಲ ಮಾಡಿ ಒಂದು 5 o'clock ಆಗಿತ್ತು. ಸೊ ರೆಡಿ ಮಾಡ್ತಾಯಿದ್ದೀನಿ ಎಲ್ಲರೂ ಬರೋ ಟೈಮ್ ಅಂತ. ಸೊ ಅವನಿಗೆ ಬ್ರೇಸ್ಲೆಟು ರಿಂಗ್ ಹಾಕ್ತಾಯಿದ್ದೆ, ಹಾಕೇ ಇರಲಿಲ್ಲ. ಸುಮ್ಮನೆ ಎಲ್ಲಾದರೂ ಕಳ್ಕೊಂಡ್ಬಿಡ್ತಾನೆ ಅಂತ ನಾನು ರಿಂಗು ಏನೂ ಹಾಕೋಕ್ಕೆ ಹೋಗಲ್ಲ. ರಿಂಗ್ ಮಾತ್ರ ತುಂಬ ದಿನ ಆಯಿತು ಅವನಿಗೆ ಹಾಕೇ ಇರಲಿಲ್ಲ. ಅದು ಆ್ಯಕ್ಚುಲಿ ನನ್ನ ಮಗಳದ್ದು. ಅವಳು ಒಂದು ದಿನವೂ ಹಾಕ್ಕೊಂಡಿಲ್ಲ. ಈಗ ಅವಳಿಗೆ ಬರಲ್ಲ, ಹಂಗಾಗಿ ಇವನಿಗೆ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಅವನಿಗೆ ಫುಲ್ ಖುಷಿ ರಿಂಗ್ ಹಾಕೋದಕ್ಕೆ. ನಮ್ಮ ಮಮ್ಮಿ ಥರ ನಾನು ಹಾಕ್ಕೊಂಡಿದ್ದೀನಿ ರಿಂಗು ಅಂತ. ಹಾಗೆ ಇದು ಬ್ರೇಸ್ಲೆಟ್ ಬಂದುಬಿಟ್ಟು ಅವ್ನು ನಾಮಕರಣಕ್ಕೆ ಮಾಡಿಸಿದ್ದು. ಅವ್ನಿಗೆ ಹಾಕೇ ಇರಲಿಲ್ಲ, ಅಂದರೆ ಸ್ವಲ್ಪ ದೊಡ್ಡದಾಗ್ತಾಯಿತ್ತು ಆವಾಗ. ಇವಾಗ ಪರ್ಫೆಕ್ಟ್ ಆಗುತ್ತೆ. ಸೊ ಸೈಜ್ ಅಂತೂ ಕರೆಕ್ಟಾಗಿ ಕೂರುತ್ತೆ ಅವನ ಕೈಗೆ. ಚೆನ್ನಾಗಿ ಕಾಣಿಸ್ತಾ ಇತ್ತು ಕೈ ಮಾತ್ರ ಅದನ್ನ ಹಾಕಿದ ಮೇಲೆ. ಸೊ ಈ ರಿಂಗ್ ಬಂದುಬಿಟ್ಟು ನಮ್ಮ ಪ್ರಕೃತಿದೇನೆ. ಇದು ಯಾಕೋ ಇವನಿಗೆ ಹಾಕ್ತಾ ಇರಲಿಲ್ಲ. ಎಲ್ಲ ಚಿಕ್ಕ ಮಕ್ಕಳಲ್ವ, ಸ್ವಲ್ಪ ಚಿಕ್ಕ ರಿಂಗ್ನೇ ಮಾಡಿಸಿದ್ರು. ಹಂಗಾಗಿ ಅದು ಹೋಗ್ತಾಯಿಲ್ಲ. ಯಾವ ಬೆರಳಿಗೆ ಹಾಕಿದ್ರೆ ಇದೊಂದು ಹೋಗ್ತಾ ಇರಲಿಲ್ಲ. 2 ರಿಂಗ್ ಮಾತ್ರ ಹಾಕ್ತಾಯಿತ್ತು. ಸೊ ಆ 2 ರಿಂಗ್ ಹಾಕಿದ್ರೆ ಆಯಿತು ಅಂತ ಹಾಕಿದೆ. ಇದೇ ಚೆನ್ನಾಗಿತ್ತು. ಹಾಗೆ ನಾನು ಕೂಡ ರೆಡಿಯಾಗಿ ಬಂದೆ. ನಮ್ಮ ಮನೆಯವ್ರು ಕೂಡ ಕೇಕ್ ತರಕ್ಕೆ ಹೋಗಿದ್ರು, ಕೇಕ್ ಕೂಡ ತಂದರು. ಹಾಗೆ ಈ ವಿಡಿಯೋ ಬಂದುಬಿಟ್ಟು ಫ್ರೈಡೇದು ಅವ್ನ ಬರ್ಡೇ ದಿನದ ವ್ಲಾಗ್ ಇದು. ಅವನಿಗೆ ಗಿಫ್ಟಾಗಿ ಒಂದು ಸೈಕಲ್ ತೊಗೋಣ ಅಂತ ಅಂದ್ಕೊಂಡು ಸೈಕಲ್ ಶಾಪ್ಗೆ ಹೋದರೆ, ಅವ್ನು ನೋಡಿದ್ರೆ ಸೈಕಲ್ ನೋಡೋಕ್ಕೂ ರೆಡಿ ಇಲ್ಲ, ಕುತ್ಕೊಳ್ಳೋಕ್ಕೂ ರೆಡಿ ಇಲ್ಲ. ಬೇಡ ಅಂತಿದ್ದ. ಹಠ ಮಾಡ್ಕೊಂಡು ಇದು ಮಾಡ್ತಾಯಿದ್ದ. ಅಲ್ಲಿ ಯಾಕೋ ನೋಡಿದ ತಕ್ಷಣ ಹೆದ್ರ್ಕೊಂಡ್ಬಿಟ್ಟ ಸೈಕಲ್ಗಳನ್ನ. ಆಮೇಲೆ ಯಾಕೋ ತೊಗೊಂಡು ಓಡಿಸ್ತೀನಿ ಅನ್ನೋ ಥರ ಮಾಡ್ತಾಯಿದ್ದ. ಸರಿ ಕುತ್ಕೊತೀಯಾ ಅಂತಂದು ಕೇಳಿದೆ. ಆಮೇಲೆ ಯಾಕೋ ಮನ್ಸು ಮಾಡಿಬಿಟ್ಟು ಕುತ್ಕೊತೀಯಾ ಅಂತ 2-3 ಸತಿ ಕೇಳಿದ ಮೇಲೆ ಕುತ್ಕೊಂಡ. ಅಷ್ಟು ಹೊಸ್ದಾಗಿ ನೋಡಿದ್ನಲ್ಲ, ಭಯ ಆಗ್ಬಿಡ್ತಾವೆ. ಬಾ ಅದೇನು ಅಲ್ಲ, ನೀವು ಕೈ ಬಿಟ್ಬಿಡ್ರಿ, ಅದೇನು ಬೀಳಲ್ಲ ಅವನೇನು. ಅಂದರೆ ಹ್ಯಾಂಡ್ಲ್ ಇದು ಮಾಡೋಕ್ಕೆ ಬರಲ್ಲ ಅವನಿಗೆ. ಹಾಂ, ಕಾಲಲ್ಲಿ ಹಿಂಗೆ ಪ್ರೆಸ್ ಮಾಡಬೇಕು. ಒತ್ತು. ಆಯಿತು, ಬಾ ಹತ್ತು. ನೀನು ಸೈಕಲ್ ಹತ್ತು.
ಬೆಲ್ ಹೊಡ್ಕೊಂಡು ಉಳ್ಕೊಂಬ ಸೈಕಲ್ ತೊಗೊಂಡ್ಮೇಲೆ ಸೈಕಲ್ ನಮ್ಮ ಮನೆಗೆ ತೊಗೊಂಬರ್ತೀವೋ ಇಲ್ವೋ ಅಂತ ಹಠ ಸ್ಟಾರ್ಟು. ಅಯ್ಯೋ ಅಷ್ಟೊಂದು ಇಷ್ಟಪಟ್ಬಿಟ್ಟಿದ್ದ ಸೈಕಲ್ನ. ಅವ್ರು ಸೈಕಲ್ ಶಾಪರ್ ನಮ್ಮ ಮನೆಗೆ ತಂದು ಇಡೋ ತನಕನೂ ಬಿಟ್ಟಿಲ್ಲ. ನಾನು ಸೈಕಲ್ ಜೊತೆಗೆ ಮನೆಗೆ ಬರಬೇಕು ಅಂತ ಹಠ ಮಾಡ್ಕೊಂಡು ಬಂದೆ ನೋಡಿ ತೊಗೊಂಡು. ಅಮ್ಮ ಮನೆಗೆ ತೊಗೊಂಡು ಬಂದ್ವಾ, ಅಲ್ಲಿ ಬಂದು ಅಮ್ಮನೇ ಪೂಜೆ ಮಾಡ್ತಾಯಿದ್ರು ಸೈಕಲ್ಗೆ. ಸೊ ಇದಿಷ್ಟು ಸೈಕಲ್ ತಂದಿದ್ದು ಒಂದು ವೀಡಿಯೋ ಕ್ಲಿಪ್ ಹಾಕಿದೆ, ಅವ್ನು ಹೆಂಗೆ ರಿಯಾಕ್ಟ್ ಮಾಡ್ದ ಅಂತ. ಅದಾದಮೇಲೆ ಇಲ್ಲಿ ಕೇಕ್ ಕಟ್ಟಿಂಗ್ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಯಾರೂ ಬಂದಿರಲಿಲ್ಲ, ನಾವೇ ರೆಡಿ ಮಾಡ್ಕೊಂಡು ನಾವು ಒಂದು ಸ್ವಲ್ಪ ಫೋಟೋಗಳನ್ನೆಲ್ಲ ತೊಗೊತಾ ಇದ್ವಿ. ವೆಯ್ಟ್ ಮಾಡಿ ಸಾಕಾಯಿತು. ಮಧ್ಯಾಹ್ನ ಬರೋಕ್ಕೆ ಹೇಳಿದ್ವಿ, ಸೊ ಮಧ್ಯಾಹ್ನ ಬಂದಿರಲಿಲ್ಲ. ಸಂಜೆ 5:30 6:00 ಬಂದರು. ಮಧ್ಯಾಹ್ನ ಬನ್ನಿ ಅಂತ ಹೇಳಿದ್ವಿ ನಮ್ಮ ರಿಲೇಷನ್ಗೆ. ಸೊ ಬೇಗ ಬರಲಿಲ್ಲ. ಸೊ ಮಕ್ಕಳೆಲ್ಲ ಬಂದಿದ್ರಲ್ಲ, ಅವ್ರಿಗೆಲ್ಲ ಫೋಟೋ ಎಲ್ಲ ತೆಗಿಸ್ತಾ ಇದ್ದೆ ನಿಲ್ಲಿಸಿ. ಸೊ ಮಕ್ಕಳ ಜೊತೆಗೆ ಒಂದಷ್ಟು ಫೋಟೋ ತಕ್ಕೊಳ್ಳಿ ಅಂತ. ಹಾಗೆ ಫೈನಲಾಗಿ ಅವ್ನು ಸೈಕಲ್ ಮೇಲೆ ಕೂರಿಸಿ ಒಂದು ಫೋಟೋನ ತೆಗಿತಾ ಇದ್ದೀನಿ. ಕೂರಲಿಲ್ಲ, ಯಾಕೋ ಒಂದು ಸ್ವಲ್ಪ ಚೇಂಜ್ ಆಗಿಬಿಡುತ್ತೆ ಮೂಡ. ಅಂದರೆ ಸ್ವಲ್ಪ ಜಾಗ ಕಡಿಮೆ ಆಗಿಬಿಡ್ತಲ್ವ, ಟೇಬಲೆಲ್ಲ ಇಟ್ಟು ಚೇರ್ಗಳೆಲ್ಲ ಇಟ್ಬಿಟ್ಟಿದ್ವಿ. ಮನೆ ತುಂಬ ಜಾಗ ಇರಲಿಲ್ಲ ಓಡಿಸೋದಕ್ಕೆ. ಸೊ ಹಂಗಾಗಿ ನಾನು ಓಡಿಸಲ್ಲ ಅಂತ ಆಟ ಮಾಡ್ತಾಯಿದ್ದ. ತುಂಬ ಆಟ ಸ್ಟಾರ್ಟ್ ಆಗಿಬಿಡ್ತು, ಲೇಟ್ ಆಗಿಬಿಡ್ತು ಕೇಕ್ ಕಟ್ ಮಾಡೋದು. ಅವನಿಗೆ ಬೋರ್ ಆಗಕ್ಕೆ ಸ್ಟಾರ್ಟ್ ಮಾಡ್ತು. ಹಂಗೆ ಅವ್ರ ಪಪ್ಪ ಆಟ ಆಡಿಸ್ತಾ ಇದ್ದರು. ಹಂಗೆ ಹಿಂಗೆ ಮಾಡಿಬಿಟ್ಟು, ಅಂದರೆ ಅವ್ರ ಪಪ್ಪ ಎಲ್ಲಾದರೂ ಹೋಗ್ಬಿಡ್ತಾರೆ ಅಂತಲೂ ಅವ್ನು ಹಿಂದಿಂದೆ ಓಡಾಡ್ತಾ ಇದ್ದ. ಅವ್ರ ಪಪ್ಪ ಹಿಂದೆ ಬೆಳಗ್ಗೆಯಿಂದ ಅದು ಥರದ್ದು ಈ ಥರದ್ದು ಮಾಡ್ತಾಯಿದ್ರು ಅವರು, ಹೊರಗಡೆ ಹೋಗ್ಬಿಟ್ಟು. ಅಂದರೆ ಎಲ್ಲ ಕಡೆ ಇವ್ನು ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಬಿಟ್ಟು ಹೋಗ್ತಾಯಿದ್ರಲ್ವ, ಹಂಗಾಗಿ ಅವ್ರ ಪಪ್ಪ ಹಿಂದೆ ಓಡಾಡ್ತಿತ್ತು. ಬರಲು 6:30 ಎಲ್ಲರೂ ಬಂದರು. ಬಂದ ತಕ್ಷಣ ಕಾಫಿ ಮಾಡಂತ ಹೇಳ್ತಾಯಿದ್ರು. ಫಸ್ಟ್ ಕೇಕ್ ಕಟ್ ಮಾಡಿಬಿಟ್ಬಿಟ್ರೆ ಮುಗ್ದೋಗ್ಬಿಡುತ್ತೆ, ಇಲ್ಲಾಂದರೆ ಮತ್ತೆ ಇನ್ನೂ ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ನಮ್ಮ ಖುಷಿ ಇಲ್ಲ ಅಂತ. ಫಸ್ಟ್ ಕೇಕ್ ಕಟ್ ಮಾಡೋದಕ್ಕೆ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ವಿ. ಸಿಂಪಲಾಗಿ ಮಾಡಿಸಿದ್ವಿ ಅಷ್ಟೇ. ಕೇಕ್ ಏನು ತುಂಬ ಡಿಸೈನಾಗೆಲ್ಲ ಮಾಡಿಸಿರ್ಲಿಲ್ಲ, ನಾರ್ಮಲ್ ಕೇಕು. ಬಟ್ ಮ್ಯಾಂಗೋ ಫ್ಲೇವರ್, ಮ್ಯಾಂಗೋ ಮೋಸ್ ಫ್ಲೇವರ್ ಆರ್ಡರ್ ಮಾಡಿದ್ದು. ಅಷ್ಟೊಂದು ಓಕೆ ಇತ್ತು. ನಾನು ಯಾವುದೋ ಬೇರೆ ಮಾಡೋಕ್ಕೆ ಹೇಳಿದ್ದೆ, ನಾನು ಹೋಗಿರಲಿಲ್ಲ ಕೇಕ್ ಆರ್ಡರ್ ಮಾಡೋಕ್ಕೆ. ನಮ್ಮ ಮನೆಯವರು ಆರ್ಡರ್ ಮಾಡ್ಕೊಂಬಂದುಬಿಟ್ಟಿದ್ರು. ಸರಿ ಬಿಡು, ಅದು ಯಾವುದೋ ಇರಲಿಲ್ಲ ಅಂತ ನಾನು ಹೇಳಿದ್ದು, ಹಂಗಾಗಿ ಬೇರೆದು ಆರ್ಡರ್ ಕೊಟ್ಟು ಬಂದಿದ್ದರು. ಅದು ಹ್ಯಾಪಿ ಬರ್ಡೇ ಟೋಪಿ ತಂದಿದ್ರು. ಅವ್ನು ಹಾಕಿಸ್ಕೊತಾನೇ ಇರಲಿಲ್ಲ, ತುಂಬ ಹಠ ಮಾಡ್ತಾಯಿದ್ದ. ನನಗಂತೂ ಬೇಜಾರಾಗಿಬಿಟ್ಟಿತ್ತು. ಅಯ್ಯೋ ಯಾಕೆ ಹಿಂಗೆ ಹಠ ಮಾಡ್ತಾಯಿದ್ದ ನೀನು ಅಂತ. ಏನು ಹಾಕ್ಸ್ಕೊತಾ ಇರಲಿಲ್ಲ, ಏನು ಹೇಳಿದ್ದೇನು ಕೇಳ್ತಾ ಇರಲಿಲ್ಲ, ಒಂದು ಫೋಟೋ ತೆಗೆಸ್ಕೊತಾ ಇರಲಿಲ್ಲ. ಹಂಗೆ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದ. ನೀನು ಹಾಕೋಪ್ಪ ಪುಟ, ಅಲ್ಲಿ ಕೇಕ್ ಕಟ್ ಮಾಡ್ತಾರೆ. ನಿಂದು ಕೇಕ್ ಕಟ್ ಮಾಡ್ತಾರೆ ಇವಾಗ. ಹೋಗಿ 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 ಬರಲ್ಲ ಬಾಬು ಸಾಬಾಜಿ ತಗೊಳ್ಳಿ ಒಂದು ಫೋಟೋ. ಇದು ಪುಟ ಇಲ್ಲೇ. ಫೋಟೋ ಆಯ್ತಾ? ಫೋಟೋ ಸೆಷನ್ ಆಯ್ತಾ? ಅಲ್ಲಿ ನೋಡಿ, ಕ್ಯಾಮ್ರಾ ನೋಡ್ರಿ, ಕ್ಯಾಮ್ರಾ ನೋಡ್ರಿ. ಪುಟ ಎಲ್ಲಿ ನೋಡಿ, ಇಲ್ಲಿ ಅಲ್ಲಿ ಅಲ್ಲಿ ಕ್ಯಾಮ್ರಾ ನೋಡು. ಆಹಾ ಎಷ್ಟು ಚೆನ್ನಾಗಿದ್ದಾವ ಪಿಳ್ಳಿಗಳು ನೋಡು. Happy birthday to you. Happy birthday dear Tushi. Happy birthday to you. May God bless you. ಮುಂದಿನ ಹೇಳ್ರಪ್ಪ. ಬೇಡ ಅದು ಹತ್ರದಲ್ಲಿ ಈ ಕಡೆ ಬಿಟ್ಟು ಲಾಸ್ಟ್ ಸಾಕು ಸಾಕು. ಅದು ಹಂಗೆ, ಅದು ಕ್ಯಾಂಡ್ಲ ಹಂಗೆ ಮ್ಯಾಜಿಕ್ ಕ್ಯಾಂಡ್ಲ್ ಅದು.
ಕ್ಯಾಪ್ ತಂದು ಕೇಕ್ ಓ ಅದು ಎಮ್ ಅಂತ ಬೇರೆ ಹಾಕೊಂಡ ಮಾರ್ಟಿನ್ ಸಿಸ್ಯಾ ಮಾರ್ಟಿನ್ ಹ್ಯಾಪಿ ಬರ್ಡೇ ಕುಶಲ್ ಪ್ರಕೃತಿ ಹ್ಯಾಪಿ ಬರ್ಡೇ ಟು ಯು ಪ್ರಕೃತಿ ನೋಡಿ ಎಷ್ಟು ಖುಷಿ ಆಗುತ್ತೆ ಸಿಸ ಹಂಗ ಮಕ ಅದ್ರೊಳಗೆ ಹಾಕ್ಬಿಡ್ಬೇಕು ಪಚಕ್ ಅಂತ ಗ್ರೇಟ್ ಸೂಪರ್ ಫುಡ್ ಸೂಪರ್ ಫಸ್ಟ್ ಕೇಕ್ ಫಿನಿಶ್ಡ್ ಓಕೆ ಓಕೆ ನಿಧಾನ ಪುಟ್ಟ ನೆಕ್ಸ್ಟ್ ಕೇಕ್ ಪಪ್ಪದ ಆಯ್ತು ಈಗ ಮಮ್ಮಿದ ಆಯ್ತಾ ಪಪ್ಪದ ಏಯ್ ಪುಟ್ಟು ತಿನ್ಸು ಅಷ್ಟೇ ಅಮ್ಮ ಬರ್ರಿ ಇಬ್ರು ತಡೆ ಬಾ ಫೋಟೋ ತೆಗೆ ಸರಿ 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 इसको चॉकलेट 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 इसको ಎಲ್ಲ ಅಡಿಗೆ ಅಲ್ಲ ಸಿಸ ದೊಡ್ಡ ಲೆಫ್ಟ್ ಹ್ಯಾಂಡ್ ಚಾಕ್ಲೇಟ್ ಇಸ್ಕೊಳ ಅಂದ್ರೆ ಯಾಕೋ ಶೇಕ್ ಹಣ್ಣು ಕೊಟ್ನಪ್ಪ ಅಲ್ಲಿ ಮೇಲೆ ಇಲ್ಲಿ ಪುಟ್ಟ ಇಲ್ಲಿ ಕೊಡಲ್ಲ ಪುಟ್ಟ ಇದಕ್ಕೆ ಈಗ ತಿನ್ಬೇಡ ಆಮೇಲೆ ತಿನ್ನೋದು ಅದಕ್ಕೆ ನೆಕ್ಸ್ಟ್ ಅಲ್ಲಿ ಚೇಂಜ್ ಪುಟ್ಟ ಆಮೇಲೆ ತುಂಬಾ ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಏನು ಕೊಟ್ಟರು ಇಸ್ಕೊತಿಲ್ಲ, ಏನು ಹಾಕಿದ್ರು ಹಾಕಿಸ್ಕೊತಿಲ್ಲ, ಹಂಗೆ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ನಿದ್ದೆ ಬಂದಿತ್ತೋ ಏನೋ, ಸಿಕ್ಕಾಪಟ್ಟೆ ಹಠ, ಹೊಟ್ಟೆ ಹಸ್ತಿತ್ತು ಅನಿಸುತ್ತೆ. ಏನಂದ್ರೂ ಕೇಳ್ತಿಲ್ಲ, ಏನು ಹಾಕ್ಕೊಳಕ್ಕೆ ರೆಡಿ ಇಲ್ಲ, ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ನಪ್ಪ. ಸರಿ ಫೋಟೋ ತೆಗೆಯಪ್ಪ ಮಕ್ಕಳು ಕಿಡ್ಸ್ ಎಲ್ಲ ಇದೆ. ತುಂಬಾ ಫ್ಯಾಟ್ ಆಗುತ್ತೆ ಫುಲ್ ಖಾಲಿ ಯಾಕೆ ಚೆನ್ನಾಗಿಲ್ಲ ಕೇಕು, ಎಲ್ಲರೂ ಬೇಡ ಬೇಡ ಅಂತ ಒಬ್ಬನೇ ಕಾಣ್ತಿರೋದು. ಅವ್ರಿಗೆ ಬರ ಪುಟ್ಟ, ಬಾ ಪುಟ್ಟ, ಬಾ ಪುಟ್ಟ, ಬರ ಬರ ಬರ, ಇಲ್ಲ ಕುತ್ಕೊ ಬರ. ಜಾಗ ಇಲ್ಲ.
ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು. ಹಾಗೆ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡ್ವಿ ಎಲ್ಲರ ಜೊತೆಗೂ ಕೂಡ. ಹಾಗೆ ನನ್ನ ಮಗಳು ಮತ್ತು ಅವಳ ಫ್ರೆಂಡ್ಸ್ ಏನೋ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಬಂದಾಗಿಂದನೂ 5 ಗಂಟೆಯಿಂದನೂ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಅದೇನೋ ಪ್ರಾಕ್ಟೀಸ್ ಮಾಡಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಇಬ್ಬರು. ಸಾಂಗ್ನ ಮ್ಯೂಟ್ ಮಾಡಿದ್ದೀನಿ, ಸೊ ಕಾಪಿರೈಟ್ ಬರುತ್ತೆ ಅನ್ನೋದಕ್ಕೋಸ್ಕರ. ಹಾಗೆ ಒಂದು ಸ್ವಲ್ಪ ಸ್ಟೆಪ್ಸ್ ಹಾಕಿದ್ದಾರೆ, ಸೊ ಅದನ್ನೇ ಹಾಕಿದ್ದೀನಿ ಒಂದು ಸ್ವಲ್ಪ ಅಷ್ಟೇ. ಹಾಗೆ ಒಂದು ಅರ್ಧ ಮುಕ್ಕಾಲು ಗಂಟೆ ಕಂಟಿನ್ಯೂಸ್ ಡ್ಯಾನ್ಸ್ ಮಾಡಿದ್ದಾರೆ 3 ಜನ. ನನ್ನ ಮಗಳು ಅಂತೂ ಫುಲ್ಲು ಸುಸ್ತಾಗಿಬಿಟ್ಟಿದ್ಲು. ಲಾಸ್ಟಿಗೆ ಆಟ ಆಡಿದ್ಲು ಬೆಳಗ್ಗೆಯಿಂದ. ಒಂದು ಸ್ವಲ್ಪನೂ ಮಲ್ಕೊಂಡಿರಲಿಲ್ಲ. ಮಲ್ಕೆ ಅಂತ ಅಂದ್ರೂ ಕೂಡ. ಈಗ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಆಗಿ ಡ್ಯಾನ್ಸ್ ಎಲ್ಲ ಆದ ತಕ್ಷಣ ಫುಲ್ಲು ಸುಸ್ತಾಗಿಬಿಟ್ಟಿದ್ಲು. ಅದು ಒಳ್ಳೆ ರೇಸ್ ಅವನೇನೋ ಹೇಳ್ತಿದ್ದ ನೋಡಿ. ಪುಷ್ಪ ಮಾಡ್ತೀಯಾ? ಎಲ್ಲ ಮಕ್ಕಳು ಡ್ಯಾನ್ಸ್ ಮಾಡ್ತಾಯಿದ್ರೆ ನನ್ನ ಮಗ ಮಾತ್ರ ಅವ್ನು ಬಂದಿರೋ ಗಿಫ್ಟಲ್ಲಿ ಆಟ ಆಡೋದ್ರಲ್ಲೇ ಬ್ಯುಸಿ ಇದ್ದ. ಅಂದರೆ ಹುಡುಗ ಅಲ್ವಾ, ಅವನಿಗೆ ಕ್ರೇಜ್ ಈ ಥರ ಕಾರು ಅದು ಇದು ಅಂತಂದರೆ ಆಟ ಸಾಮಾನು ಅಂದರೆ ಸ್ವಲ್ಪ ಜಾಸ್ತಿನೇ ಕ್ರೇಜ್ ಇವನಿಗೆ. ಎಲ್ಲ ಈ ಥರ ವೆಹಿಕಲ್ಸ್ ಅಂದರೆ ತುಂಬಾ ಇಷ್ಟಪಡ್ತಾನೆ. ಬೇರೆ ಏನೂ ಮಾಡಲಿಲ್ಲ, ಎಲ್ಲರೂ ಹೋಗೋ ತನಕ ಬರೀ ಆಟ ಆಡೋದೇ ಮಾಡ್ದ. ಅವನಿಗೆ ಬಂದಿರೋ ಗಿಫ್ಟ್ ಜೊತೆಗೆ ಒಂಚೂರು ಹೋಗಿ ಡ್ಯಾನ್ಸೇ ಮಾಡಲಿಲ್ಲ. ಬೇರೆಯವ್ರ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡಿದ್ರು. ನನ್ನ ಮಗಳು, ಅವ್ರ ಫ್ರೆಂಡ್ಸ್ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡಿದ್ರು. ಅದು ಮಾತ್ರ ಮಾಡಲೇ ಇಲ್ಲ. ಏನೋ ಅವ್ರ ಮಾಮನ ಜೊತೆ ಕುತ್ಕೊಂಡು ಆಟ ಆಡ್ತಿತ್ತು. ಎಲ್ರಿಗೂ ಜ್ಯೂಸ್ ಕೊಡ್ತಾಯಿದ್ವಿ. ಹಾಗೆ ಸ್ವಲ್ಪ ಆದಮೇಲೆ ಕೊಡೋಣ, ಯಾಕಂದರೆ ಇವಾಗಿನ ಎಲ್ಲರೂ ಕಾಫಿ ಕುಡಿದಿದ್ರು ಕೇಕ್ ಕಟ್ ಆದಮೇಲೆ. ಹಂಗಾಗಿ ಕೇಕ್ ಯಾರಿಗೂ ಕೊಟ್ಟಿರಲಿಲ್ಲ. ಸೊ ಇವಾಗ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡೆಲ್ಲ ಸುಸ್ತಾಗಿದ್ರಲ್ವ, ಹಂಗಾಗಿ ಅವ್ರಿಗೆಲ್ರಿಗೂ ಮನೆಯವರೆಲ್ರಿಗೂ ಕೂಡ ಜ್ಯೂಸನ್ನ ಕೊಡ್ತಾಯಿದ್ದಾರೆ ನಮ್ಮ ಮನೆಯವರು. ಅದಾದಮೇಲೆ ಕೇಕ್ ಹಾಕಿ ಕೊಟ್ಬಿಡು ಅಂತ ಹೇಳ್ತಾಯಿದ್ರು. ಸುಮ್ಮನೆ ಟೈಮ್ ಆಗಿಬಿಡುತ್ತೆ, ಹಂಗಾಗಿ ಮಕ್ಕಳಿಗೆ ಕೇಕ್ ಹಾಕಿ ಕೊಟ್ಬಿಡೋಣ. ಅವ್ರ ಮನೆಗೆ ಹೋಗ್ತಾರೆ. ಆಲ್ರೆಡಿ 8 ಗಂಟೆನೂ ಆಗಿತ್ತು. ಸೊ ಹಂಗಾಗಿ ಅವರಿಗೆಲ್ಲ ಜ್ಯೂಸು ಕೇಕ್ ಎಲ್ಲ ಹಾಕ್ಕೊಡ್ತಾಯಿದ್ದೆ ನಾನು. ಸೊ ಊಟನ ಹಾಕ್ಕೊಟ್ಬಿಡೋಣ ಅಂತ ಅಂದ್ಕೊಂಡೆಲ್ಲ ಮಿಕ್ಸ್ ಮಾಡ್ತಾಯಿದ್ದೆ ಪಲಾವ್ನ. ತುಂಬಾ ಚೆನ್ನಾಗಾಗಿತ್ತು ಪಲಾವು. ಎಲ್ಲಿ ಮೆತ್ತಗಾಗಿದೆನೋ ಅಂದ್ಕೊಂಡೆ, ಇಲ್ಲ ಪರವಾಗಿ ಕರೆಕ್ಟಾಗಿ ಆಗಿತ್ತು. ಮೆತ್ತಗೂ ಆಗಿರಲಿಲ್ಲ, ತುಂಬಾ ಗಟ್ಟಿನೂ ಆಗಿರಲಿಲ್ಲ. ರೈಸು ಚೆನ್ನಾಗಾಗಿತ್ತು. ಹಾಗೆ ಪಾಯಸ ಹಾಕ್ಕೊಟ್ಬಿಡೋಣ ಫಸ್ಟು, ಅದಾದಮೇಲೆ ಪಲಾವ್ ಹಾಕ್ಕೊಟ್ರೋಣ ಅಂತಂದು ಫಸ್ಟ್ ಬೌಲಲ್ಲೆಲ್ಲ ಪಾಯಸ ಹಾಕಿ ರೆಡಿ ಮಾಡಿ ಇಡ್ತಾಯಿದ್ದೆ. ನಮ್ಮ ಮನೆಯವ್ರು ತೊಗೊಂಡೋಗಿ ಕೊಡ್ತಾಯಿದ್ರು ಎಲ್ರಿಗೂ ಕೂಡ. ಹಾಗೆ ಪೇಪರ್ ಪ್ಲೇಟ್ಸ್ನ ತರಿಸ್ಬಿಟ್ಟಿದ್ದೆ, ಈಸಿ ಆಗುತ್ತೆ. ಮತ್ತು ಪಾತ್ರೆಗಳು ತುಂಬ ಆಗಿಬಿಡುತ್ತೆ ತೊಳೆಯೋದಕ್ಕೆ ಅಂತಂದು ಎಲ್ಲ ಕೇಕ್ಗೆ ಮತ್ತು ಪಲಾವ್ ಎಲ್ಲ ಹಾಕ್ಕೊಡೋದಕ್ಕೆ ಅಂತ ಪೇಪರ್ ಪ್ಲೇಟ್ಸು ಮತ್ತು ಕಾಫಿ ಟೀಗೆಲ್ಲ ಪೇಪರ್ ಕಪ್ಸ್ ಎಲ್ಲ ತರಿಸಿಟ್ಕೊಂಡಿದ್ದೆ. ಸೊ ಹಂಗಾಗಿ ಸ್ವಲ್ಪ ಕಡಿಮೆ ಅನಿಸುತ್ತೋ ಪಾತ್ರೆ ತೊಳೆಯೋದಕ್ಕೆ. ಹಾಗೆ ಸೊ ಎಲ್ಲರೂ ಕೂಡ ಊಟ ಮಾಡಿ ಎಲ್ಲರೂ ಮನೆಗೆ ಹೋದರು. ಸೊ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ಇವತ್ತಿನ ವಿಡಿಯೋ ಎಲ್ಲರೂ ಕೂಡ ಇಷ್ಟಪಟ್ಟಿದ್ದೀರಾ, ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.